ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ, ನೀವು ನೋಡ್ಕೊಂಬನ್ನಿ. ನಿನ್ನೆ ಸಂಜೆ ಆ ಹಸ್ಬೆಂಡು ಹೊರಗಡೆ ಹೋಗೋಣ ಬಾ, ಏನಾದರೂ ತಿನ್ಕೊಂಡು ಬರೋಣ ಬಾ ಅಂತ ಹೇಳಿದರು. ಅದಕ್ಕೆ ಹೊಸ್ದಾಗಿ ಗೋಬಿ ಸೆಂಟರ್ ಆಗಿತ್ತು, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು. ಇವರು ಟೇಸ್ಟ್ ಮಾಡಿದ್ರಂತೆ, ಚೆನ್ನಾಗಿತ್ತಂತೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ತಿನ್ಕೊಂಬರೋಣ ಅಂತ ಹೇಳಿದರು. ಹೋಗಿದ್ವಿ, ಚೆನ್ನಾಗಿ ಮಾಡಿದರು. ಕ್ರಿಸ್ಪಿ ಆಗಿತ್ತು ಫುಲ್ಲು. ನಾನೊಂದು ಪ್ಲೇಟು ಅವರೊಂದು ಪ್ಲೇಟ್ ಬ್ಯಾಟಿಂಗ್ ಮಾಡಿಕೊಂಡು ತಿನ್ಕೊಂಡು ನೀರು ಕುಡ್ಕೊಂಡು ಬಂದ್ವಿ. ಅಲ್ಲೇ ನೀರು ಕುಡಿಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಫಿಲ್ಟರ್ ನೀರು ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ನೀರು ಕುಡಿಯೋಕ್ಕೆ ಹೋಗಲಿಲ್ಲ, ಕೈ ವಾಶ್ ಮಾಡ್ಕೊಂಡು ಅಷ್ಟೇ ಬಂದ್ವಿ. ಮನೆಗೆ ಬಂದು ನೀರು ಕುಡಿದ್ವಿ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ಗಡಿಗೆಗೆ ನೀರು ಹಾಕ್ತೀವಿ ಅಲ್ವ, ನಾವು ಜಾಸ್ತಿ ನಾವೇ ನೀರು ಕುಡಿತಾ ಇದ್ವಿ ಅಥವಾ ಈ ಗಡಿಗೆನೇ ನೀರು ಕುಡಿತಾ ಇದ್ದೇನಾ ಅಂತ ಒಂದು ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು 2 ದಿನಕ್ಕೆ ಒಂದು ಸಾರಿ 1 ಬಾಟಲ್ ನೀರು ತೊಗೊಂಬರ್ತಿದ್ವಿ, 3 ದಿನ ಕುಡಿತಿದ್ವಿ ಆ ನೀರನ್ನ. ಇವಾಗ ಈ ಗಡಿಗೆ ಬಂದಲ್ಲಿದ್ದ ಈ ನೀರು ಬೇಗನೆ ಖಾಲಿ ಆಗ್ತಿದೆ, ಅದೇನಂತ ಗೊತ್ತಾಗ್ತಾ ಇಲ್ಲ. ಅಥವಾ ಈ ಗಡಿಗೆನೇ ಏನಾದರೂ ನೀರು ಕುಡಿತಾ ಇದೆನಾ ಅಥವಾ ನಾವೇ ಜಾಸ್ತಿ ಕುಡಿತಾ ಇದ್ವಾ? ಇಲ್ಲ ಫ್ರೆಂಡ್ಸ್, ನಾವು ಒಂದು ಬಾಟಲ್ಗೆ, ಈ ಗಡಿಗೆಗೆ ನೀರಿರುತ್ತೆ ಅಲ್ವಾ, ಒಂದು ಬಾಟಲ್ಗೆ ಹಾಕ್ಕೊಂಡು ಇಟ್ಕೊತೀವಿ. ನಾ ಆ ಬಾಟಲ್ ಎಣಿಸಿ ನೋಡಿದ್ದೀನಿ ನಾನು, ಜಾಸ್ತಿ ನಾನು ನೀರು ಕುಡಿಯಲ್ಲ. ನಮ್ಮ ಹಸ್ಬೆಂಡು 1-2 ಬಾಟಲ್ ಅಷ್ಟು ನೀರು ತೊಗೊಂಡು ಹೋಗ್ತಾರೆ. ಅಕಸ್ಮಾತ್ ಇಲ್ಲಾಂದರೆ ಹೊರಗಡೆ ತೊಗೊಂಬಂದು ಕುಡಿತಾರೆ. ನಾವು ನೀರೇ ಜಾಸ್ತಿ ಕುಡಿಯೋದಿಲ್ಲ. ಆದರೆ ಈ ಗಡಿಗೆಗಿರೋ ನೀರು ಯಾಕೆ ಇಷ್ಟು ಬೇಗ ಖಾಲಿ ಆಗ್ತಿದೆ ಅನ್ನೋದೊಂದೇ ಡೌಟ್ ಇದೆ ಫ್ರೆಂಡ್ಸ್. ಈ ಗಡಿಗೆಯಲ್ಲಿ ಏನೋ ಮ್ಯಾಜಿಕ್ ಇದೆ, ಆದಷ್ಟು ಬೇಗ ಕಂಡು ಹಿಡಿತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇಂಗ್ಲೀಷ್ನಾಗ ಏನಂತ ಕರೀತಾರೆ ಗಡಿಗೆನ? ಗಿಡಿಗೆ ಏನೋ ಒಂದು ಬಿಡು, ಗಡಿಗೆ ಅಂತಲೇ ಕರಿತೀನಿ ನಾನು. ಆದಷ್ಟು ಬೇಗ ಕಂಡು ಹಿಡಿತೀನಿ ಗಡಿಗೆ, ಓಕೆನಾ? ಗಡಿಗೆ ಮ್ಯಾಟ್ರಿಗೆ ಮತ್ತೆ ಸಿಗುವ. ಅಲ್ಲಿವರೆಗೂ ಈಗ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬಂಡೆ ತೊಳಿಬೇಕಾದ್ರೆ ನಾನು ನೀರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು ನಾನು ಗುರುವಾರ ಮತ್ತು ಶುಕ್ರವಾರ ಮತ್ತು ಸೋಮವಾರ 3 ವಾರನೂ ನಾನು ಇದೇ ರೀತಿ ಅರಿಶಿನ ಪೌಡರು ಉಪ್ಪು ಹಾಕ್ಕೊಂಡು ಬಂಡೆನ ಒರೆಸ್ಕೊತೀನಿ. ಕೆಟ್ಟ ದೃಷ್ಟಿ ಹೋಗಲಿ ಅನ್ನೋ ಕಾರಣಕ್ಕೆ ಈ ಬಂಡೆ ನೀಟಾಗಿ ಒರೆಸ್ಕೊತೀನಿ. ಅದೇ ರೀತಿಯಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ರಂಗೋಲಿ ಈ ಥರ ಹಾಕಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಹಸ್ಬೆಂಡ್ ರಂಗೋಲಿ ಚೆನ್ನಾಗಾಗಿದೆ ಅಂತ ಹೇಳಿದರು. ನನಗೂ ಫುಲ್ಲು ಖುಷಿ ಆಗಿಬಿಡ್ತು ಈ ರಂಗೋಲಿ ನೋಡಿ. ಖುಷಿಯಲ್ಲೇ ಬೇಗ ರಂಗೋಲಿ ಎಲ್ಲ ಹಾಕಿಬಿಟ್ಟು ಅವರಿಗೆ ಕಾಫಿ ಕೊಟ್ಬಿಟ್ಟು ಪೂಜೆ ಮಾಡೋಣ ಅಂತ ನಮ್ಮ ರಾಯರ ಪೂಜೆ ಮಾಡಿದ್ದೆ ಇವತ್ತು ರಾಯರ ಪೂಜೆ ಯಾವ ರೀತಿ ಇತ್ತಂತ ನಿಮಗೂ ತೋರಿಸ್ತೀನಿ ನೋಡಿ. ಪ್ರತಿ ಗುರುವಾರ ಬಂತು ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ರಾಯರ ಪೂಜೆ ಮಾಡೋದಕ್ಕೆ. ಅದಕ್ಕೆ ಈ ವಾರನೂ ಈ ರೀತಿ ಪೂಜೆ ಮಾಡಿದ್ದೆ ನಾನು. ರಾಯರ ಮುಂದೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ತುಳಸಿ ಇಟ್ಟು ಅವ್ರಿಗೆ ಇಷ್ಟವಾದ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ. ನನಗೂ ಖುಷಿ ಆಯಿತು. ಅದೇ ರೀತಿ ಮಧ್ಯಾಹ್ನಕ್ಕೆ ರೈಸ್ ಮಾಡೋಣ ಅಂತ ರೈಸ್ ಮಾಡೋದಕ್ಕೆ ಇಟ್ಟಿದ್ದೆ. ಬೇಳೆ ಮಾಡಿದ್ದೆ, ಅದೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ರೈಸ್ ಮಾಡೋಣ ಅಂತ ಹಾಗೆ ಇದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ರೈಸ್ ಮಾಡಬೇಕು. ರೈಸ್ ಕುಕ್ಕರ್ ಇತ್ತು ಫ್ರೆಂಡ್ಸ್, ಚೆನ್ನಾಗಿತ್ತು. ಅದು ಬೇಗ ಕೆಟ್ಟೋಗ್ಬಿಡ್ತು. ಅದಕ್ಕೆ ಗ್ಯಾಸಲ್ಲೇ ಮಾಡೋ ಪರಿಸ್ಥಿತಿ ಬಂದಿದೆ ನನಗೆ. ಇರಲಿ ಪರವಾಗಿಲ್ಲ, ಹಾಗೆ ಮಾಡಿಕೊಂಡು ಹೊಂದ್ಕೊಂಡು ಹೋಗಲೇಬೇಕಲ್ವ ಫ್ರೆಂಡ್ಸ್, ಗ್ಯಾಸಲ್ಲಿ ಮಾಡಲೇಬೇಕಲ್ವ. ಒಲೆಯನ್ನು ಹಚ್ಬಿಟ್ಟು ನಾವೇನು ಅನ್ನ ಮಾಡೋದಿಲ್ಲ, ಜಸ್ಟ್ ಗ್ಯಾಸಲ್ಲಿ ಇಟ್ಬಿಟ್ರೆ ಅದೂ ಅನ್ನ ಆಗುತ್ತೆ. ಆದರೆ ರೈಸ್ ಕುಕ್ಕರ್ ಇದ್ದರೆ ಚೆಂದ ಆಗ್ತಿತ್ತು. ಬಟನ್ ಆಗಿಬಿಟ್ರೆ ರೈಸ್ ಕುಕ್ಕರಲ್ಲಿ ಅನ್ನ ರೆಡಿ ಆಗಿಬಿಡ್ತಿತ್ತು. ಇದ್ರ ಮುಂದೆ ನಿಲ್ಲೋ ಅವಶ್ಯಕತೆನೇ ಇರ್ತಿದ್ದಿಲ್ಲ ನನಗೆ, ಅಲ್ವಾ ಫ್ರೆಂಡ್ಸ್? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಇವತ್ತು ನನಗೆ ರಾಯರ ಪೂಜೆ ಮಾಡಿ ತುಂಬ ಖುಷಿ ಆಗಿತ್ತು. ಹೋದ ವಾರ ಸಿಂಪಲ್ಲಾಗಿ ಮಾಡಿದ್ದೆ, ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಇವತ್ತು ಸ್ವಲ್ಪ ಚೆನ್ನಾಗಿ ಮಾಡೋಣ. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ, ಸ್ವಲ್ಪ ವಿಡಿಯೋನೇ ಮಾಡ್ಕೊಂಡಿದ್ದೀನಿ. ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ, ನೀವು ನೋಡ್ಕೊಂಬನ್ನಿ ಅದು ಯಾವ ರೀತಿ ಇದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಬಾಯ್.